ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಕೆಸೆಟ್ ನೆಟ್ ಇತಿಹಾಸ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 2024ರ ಹಿಸ್ಟ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡೋಣ. ಇನ್ನು ಇಲ್ಲಿವರೆಗೂ 60 ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟು ಅಂತಂದರೆ ಉಳಿದಿರುವುದನ್ನು ಈಗ 71ರಿಂದ ಕಂಟಿನ್ಯೂ ಮಾಡೋಣ. 71 ನೋಡ್ರಿ ಇಲ್ಲಿ. Urdu poetry has been responsive to all the stage of national historical development. ಯಾವ ಉರ್ದು ಪೊಯೆಟ್ರಿ ಕವಿ ನ್ಯಾಷನಲ್ ಹಿಸ್ಟಾರಿಕಲ್ ಮೂವ್ಮೆಂಟ್ನಲ್ಲಿ ಎಲ್ಲ ಹಂತಗಳಲ್ಲಿ ಸಪೋರ್ಟ್ ಮಾಡಿದ ವ್ಯಕ್ತಿ ಯಾರು? ನ್ಯಾಷನಲ್ ಆಸ್ಪಿರೆಂಟ್ಸ್ ಇನ್ ದ ಪೋಯಮ್ಸ್. ಆ ಕವಿತೆಯ ಮೂಲಕ, ಸ್ಲೋಗನ್ ಮೂಲಕ ಯಾರು ಸಪೋರ್ಟ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರ್ರಿ. ಇಲ್ಲಿ ನೋಡ್ರಿ, ಉರ್ದು ಕಾವ್ಯವು ರಾಷ್ಟ್ರೀಯ ಐತಿಹಾಸಿಕ ಬೆಳವಣಿಗೆ ಎಲ್ಲಾ ಹಂತಗಳಲ್ಲಿಯೂ ಸಂಧಿಸುತ್ತದೆ. ಯಾವ ಕೆಳಗಿನ ಕವಿಯು ತಮ್ಮ ಕವಿತೆಯಲ್ಲಿ ರಾಷ್ಟ್ರೀಯ ಆಕಾಂಕ್ಷೆಗಳನ್ನ ಸಾಕಾರಗೊಳಿಸಿದ್ದಾರೆ? ಹಸ್ರತ್ ಮೊಹಾನಿ. ಆನ್ಸರ್ ಏನ್ರಿ? ಹಸ್ರತ್ ಮೊಹಾನಿ. ಇಲ್ಲಿ ನೋಡ್ರಿ, ಏನ್ರಿ ಇದು? ಹಸ್ರತ್ ಮೊಹಾನಿ. ಇವ್ರು ಏನ್ ಮಾಡ್ತಾರ್ರಿ? ಹಸ್ರತ್ ಮೊಹಾನಿ, ನಾವು ಇನ್ಕಲಾಬ್ ಜಿಂದಾಬಾದ್, ಭಗತ್ ಸಿಂಗ್ ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್ ಅನ್ನೋದು ಕೇಳಿದ್ದೀವಿಲ್ರಿ? ಅದನ್ನ ಹೇಳಿದವ್ರು ಯಾರ್ರಿ? ಹಸ್ರತ್ ಮೊಹಾನಿ. ಸೊ ಹಸ್ರತ್ ಮೊಹಾನಿ ರೀ ಉರ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ. ಇವ್ರೇನ್ ಹೇಳ್ತಾರ್ರಿ ಅಂತಂದ್ರೆ, ಇಲ್ಲಿ ನೋಡ್ರಿ, ಭಾರತೀಯ ಸ್ವತಂತ್ರ ಚಳವಳಿಯ ಪ್ರಮುಖ ವ್ಯಕ್ತಿಯಾದಂತ ಹಸ್ರತ್ ಮೊಹಾನಿ ಉರ್ದು ಕಾವ್ಯ ರಾಷ್ಟ್ರೀಯ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇವರು ಇನ್ಕಲಾಬ್ ಎಂಬ ಕ್ರಾಂತಿಯ ಘೋಷಣೆಯನ್ನ ಸೃಷ್ಟಿಸಿದವರು. ಸೊ ಹೀಗಾಗಿ ನಾವು ಇವರನ್ನ ಲಕ್ಷಾಂತರ ಜನರು ಚಳುವಳಿಯಲ್ಲಿ ಭಾಗವಹಿಸಲು ಇದೊಂದು ಸ್ಫೂರ್ತಿಯ ಘೋಷಣೆ ಆಗಿತ್ತು ಅಂತ ಹೇಳ್ಬಹುದು. ಆಮೇಲೆ 72ನೇದು, ಯಾವ ಪಂಚಶೀಲ, ಈ ಕೆಳಗಿನವುಗಳು ಯಾವ ಪಂಚಶೀಲ ತತ್ವಗಳನ್ನ ಆಗಿದಾವ, ಯಾವ ಸರಿ ಇದಾವ ಅಂತ ಕೇಳಿದಾರ್ರಿ. ನೋಡ್ರಿ, ಪರಸ್ಪರ ಪ್ರಾದೇಶಿಕ ಸಮಗ್ರತೆ, ರಾಷ್ಟ್ರ ಸಾರ್ವಭೌಮತ್ವ, ಪರಸ್ಪರ ಗೌರವ, ಆಕ್ರಮಣಶೀಲತೆ, ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು, ಸಮಾನತೆ, ಪರಸ್ಪರ ಲಾಭ, ಶಾಂತಿಯುತ ಸಹಬಾಳ್ವೆ. ಐ ಥಿಂಕ್ ಇವೆಲ್ಲೂ ಸರಿನೇ ಇದಾವೆ, ಹೌದಾ? ಇಲ್ಲಿ ನೋಡ್ರಿ, ABCD ಕರೆಕ್ಟ್ ಆನ್ಸರ್ ಏನ್ರಿ? ABCD ಎಲ್ಲೂ ಸರಿನೇ ಇದಾವೆ ಅದರಲ್ಲಿ. ನೋಡ್ರಿ, ಎಲ್ಲ 5 ಅಂಶಗಳು ಸರಿಯಾಗಿವೆ. ಪಂಚಶೀಲ ತತ್ವಗಳು ಯಾವುವು ಅಂತಂದ್ರೆ ಇಲ್ಲಿ ಕೆಳಗನ್ನ ಮೆನ್ಷನ್ ಮಾಡಿದ್ದಾನೆ, ನಾವು ನೋಡ್ತೀವಿ. which out of the following correct about the provisional Azad Hind government? ಪ್ರಿವಿಷನಲ್ ಪ್ರಾದೇಶಿಕ ಆಜಾದ್ ಹಿಂದ್ ಗೌರ್ಮೆಂಟಿನ ಇವು 5 ಸ್ಟೇಟ್ಮೆಂಟ್ ಉಳ್ದಾವ್ರಿ. ಇದ್ರಾಗ ಇನ್ನು ಯಾವ ಕರೆಕ್ಟ್ ಇದಾವ ಅಂತ ಕೇಳತ್ತಾರ್ರಿ ಅವರು. ಅದ್ರಾಗ ಏನೈತ್ರಿ? ಪ್ರಿವಿಷನಲ್ ಆಜಾದ್ ಹಿಂದ್ ಗೌರ್ಮೆಂಟ್ ಅನೌನ್ಸ್ಡ್ ಹೆಡ್ ಕ್ವಾರ್ಟರ್ ಇನ್ ಸಿಂಗಾಪುರ್. ಅದ್ರ ಹೆಡ್ ಕ್ವಾರ್ಟರ್ ಸಿಂಗಾಪುರ್ದಾಗಿರ್ಬೇಕು. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೇಕು. SI ಅಯ್ಯರ್ ಅವರ ಮಿನಿಸ್ಟರ್ ಆಗಿರ್ಬೇಕು. ಚಟರ್ಜಿ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಗಿರ್ಬೇಕು. ಲಕ್ಷ್ಮೀ ಸ್ವಾಮಿನಾಥನ್ ಏನಾಗಿರ್ಬೇಕ್ರಿ? ಮಿನಿಸ್ಟರ್ ಆಫ್ ಕ್ಯಾಬಿನೆಟ್ ಆಗಿರ್ಬೇಕು. ಇದರಲ್ಲಿ ಯಾವ ತಪ್ಪಿದೆ ಅಂತ ಕೇಳತ್ತಾರ್ರಿ. 100% ಇದರಲ್ಲಿ ಕೆಲವೊಂದು ತಪ್ಪಿದಾವ, ಯಾವ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲಿ ನೋಡ್ರಿ, ಅಯ್ಯರ್ ವಾಸ್ ಎ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಅಂಡ್ ಚಟರ್ಜಿ ವಾಸ್ ಎ ಮಿನಿಸ್ಟರ್ ಆಫ್ ಗೌರ್ಮೆಂಟ್. ಇವೆರಡು ತಪ್ಪದವ್ರಿ. C ಅಯ್ಯರ್ ಮೆಂಬರ್ ಆಫ್ ಪಬ್ಲಿಸಿಟಿ ಅಂಡ್ ಪ್ರೊಪಗಂಡಾ ಡಿಪಾರ್ಟ್ಮೆಂಟ್, ನಾಟ್ ಎ ಮಿನಿಸ್ಟರ್ ಆಫ್ ಕ್ಯಾಬಿನೆಟ್. ಆಮೇಲೆ AC ಚಟರ್ಜಿ ವಾಸ್ ಎ ಫೈನಾನ್ಸ್ ಮಿನಿಸ್ಟರ್. ಇವರು ಪಬ್ಲಿಸಿಟಿ ಮೆಂಬರ್, ಇವರು ಪ್ರೊಪಗಂಡಾ ಡಿಪಾರ್ಟ್ಮೆಂಟ್ ಅದ. ಸೊ ಇವೆರಡು ತಪ್ಪಾಗ್ತಾವ, ಉಳಿದೆಲ್ಲ ಸರಿ ಇದೆ ರೀ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ವಿಚ್ ಔಟ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ ಆಫ್ R G ಕೋಲಿಂಗ್ವುಡ್ ಥಿಯರಿ ಹಿಸ್ಟ್ರಿ? R G ಕೋಲಿಂಗ್ವುಡ್ ಅವರ ಇತಿಹಾಸ ಸಿದ್ಧಾಂತಗಳ ಯಾವ ಹೇಳಿಕೆಗಳು ಸರಿಯಾಗಿದಾವ ಅಂತ ಕೇಳ್ತಾರ್ರಿ. ಇಲ್ಲಿ ನೋಡ್ರಿ, A ಒಂದು ಬಿಟ್ಟು BCD ಎಲ್ಲನೂ ಕರೆಕ್ಟ್ ಇದಾವ. ಏನ್ ಹೇಳ್ತಾರ ನೋಡ್ರಿ, ಇಲ್ಲಿ A ಒಂದು ಬಿಟ್ಟು BCD ಮಾತ್ರ. B ಏನ್ ಹೇಳ್ತೈತಿ ನೋಡ್ರಿ, ವ್ಯಕ್ತಿಗಳ ಉದ್ದೇಶಪೂರ್ವಕ ಕ್ರಿಯೆಗಳಿಗೆ ಸಂಬಂಧಿಸಿದಂತಹ ಇತಿಹಾಸ ಆಗಿದೆ. ಇತಿಹಾಸ ವಿಧಾನವನ್ನು ಪತ್ತೇದಾರಿ, ಅನುಮಾನ, ಪೂರ್ವಾವೆ, ಸಂಶ್ಲೇಷಣೆ ವಿಧಾನಕ್ಕೆ ಹೋಲಿಸಬಹುದಾಗಿದೆ.
ಇತಿಹಾಸವು ಜ್ಞಾನದ ತಿರುಳು ಮತ್ತು ಇತಿಹಾಸಕಾರನ ಸ್ವಂತ ಮನಸ್ಸಿನ ಹಿಂದಿನ ಆಲೋಚನೆಗಳ ಪುನರ್ ಪ್ರದರ್ಶನವಾಗಿದೆ. ಇದು ಇವರ ತತ್ವಶಾಸ್ತ್ರವನ್ನು ಮೂಲಾಗ್ರ ಐತಿಹಾಸಿಕತೆಯಿಂದ ನಿರೂಪಿಸಲಾಗಿದೆ. ಸೊ ಇವು ಸ್ಟೇಟ್ಮೆಂಟ್ಗಳು ಸರಿ ಇದಾವ. ವಿಚ್ ಆಫ್ ದ ಫಾಲೋವಿಂಗ್ ಎಂಪಸೈಸ್ ದ ಪೋಸ್ಟ್ ಮಾಡರ್ನಿಸಮ್? ಆಧುನಿಕೋತ್ತರವನ್ನ ಎತ್ತಿ ಹೇಳುವಂತ ಅಂಶಗಳು: ಬಹುಆಯಾಮ, ವಿಘಟನೆ, ಅಸಂಬದ್ಧತೆ, ಅನಿಶ್ಚಿತತೆ, ಅಕಾಲಿಕತೆ. ಇವು ಎಲ್ಲಾನು ಏನಾಗಿದಾವ್ರಿ? ABCD ಎಲ್ಲಾನು ಆಧುನಿಕೋತ್ತರವನ್ನು ಎತ್ತಿ ಹೇಳುವಂತ ಅಂಶಗಳಾಗಿದಾವ. ಇಲ್ಲಿ ನೆಕ್ಸ್ಟ್ ನೋಡ್ರಿ 76 ನೀತಿಸಾರ ನೀತಿಶಾಸ್ತ್ರ, ಹೇಮವರ ಮಹಾಕಾವ್ಯ, ಆಮೇಲೆ ನೀತಿ ಕಾವ್ಯಾಮೃತ. ಹೌದಾ? ಸೊ ನೀತಿಸಾರ ಬರೆದುದು ಕಾಮಕಂಠ, ಆಮೇಲೆ ನೀತಿ ಶಾಸ್ತ್ರ ಬರೆದುದು ಶುಕ್ರ, ಹಮೀರನ ಮಹಾಕಾವ್ಯ ನಯಚಂದ್ರ. ಇಲ್ಲಿ ನೋಡ್ರಿ ನೀತಿಶಾಸ್ತ್ರ ಬರೆದವರು ಸೋಮದೇವ ಸೂರಿ, ನೀತ ಕಾವ್ಯಾಮೃತ. ಆಮೇಲೆ ಹಮೀರನ ಮಹಾಕಾವ್ಯ ಬರೆದುದು ನಯನಚಂದ್ರ ಸೂರಿ, ಮತ್ತೆ ನೀತಿ ಕಾವ್ಯಾಮೃತ ಬರೆದದ್ದು ಹೇಮದೇವ ಸೂರಿ. ನೋಡ್ರಿ ಒಂದ್ ಸೆಕೆಂಡ್ ಹೇಳ್ತೀನಿ. ನೀತಿಸಾರ ಬರೆದವರು ಕಾಮುದಕ ನೀತಿಶಾಸ್ತ್ರ, ನೀತಿಶಾಸ್ತ್ರ ಬರೆದವರು ಶುಕ್ರ, ಆಮೇಲೆ ಹಮೀರ ಮಹಾಕಾವ್ಯ ಬರೆದದ್ದು ನಯನಚಂದ್ರ ಸೂರಿ, ಆಮೇಲೆ ನೀತಿ ವಾಕ್ಯಾಮೃತ ಬರೆದವುದು ಸೋಮದೇವ ಸೂರಿ. ಸೊ ಇವು ನೆನ್ಪಿಟ್ಕೋಬೇಕು. ಆಮೇಲೆ ನೋಡ್ರಿ ಇಲ್ಲಿ ಐತಿಹಾಸ ಕಾಲವನ್ನ ಲೆಕ್ಕ ಮಾಡ್ಲಿಕ್ಕೆ, ಪುರಾತತ್ವ ಕಾಲವನ್ನ ಅಳತೆ ಮಾಡ್ಲಿಕ್ಕೆ ಟೈಮ್ ಅನ್ನ ಹೇಗೆ ಕಂಡು ಹಿಡಿಬೇಕು, ಕ್ರೊನಾಲಜಿಯನ್ನ ಹೇಗೆ ಕಂಡು ಹಿಡಿಬೇಕು ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಇಯರ್ಗಳನ್ನು ಕೊಟ್ಟಿದ್ದಾರೆ. ಇದನ್ನ ಹೇಗ್ ನೆನಪಿಡ್ಬೇಕು? ಭೂಮಿ ಏನ್ರಿ ಇದರಲ್ಲಿ ಭೂಮಿ ಅಂದ್ರೆ ಏನ್ರಿ? ಭೂಮಿ ಒಂದೇ ಇದೆ, ಹೌದಿಲ್ರಿ? ನಮ್ಮ ಭೂಮಿ ಎಷ್ಟು? ನಮ್ಮ ಭೂಮಿ ಮ್ಯಾಗೊಂದ ಕೆಳಗೊಂದಿದಾವೇನ್? ಇಲ್ರಿ, ಒಂದೇ ಐತ್ರಿ ಭೂಮಿ. ಸೊ ಒಂದು ಕರ ಹ್ಯಾಂಡ್, ನಮ್ಮ ಕೈ ಎಷ್ಟಿದಾವ್ರಿ? 2. ಸೊ 2. ಲೋಕ 3, ವೇದ 4. ಸೊ ಈ ರೀತಿ ಇದನ್ನ ನೆನ್ಪಿಟ್ಕೋಬೇಕು. ಐ ಹೋಪ್ ನಿಮಗೆ ನೆನ್ಪು ಉಳಿತದೆ ಅಂತ ಹೇಳ್ತೀನಿ. ಭೂಮಿ 1, ಕೈಗಳು 2, ಲೋಕ 3, ವೇದ 4. ವೇದ 4 ಯಾವ್ರಿ? ಋಗ್ವೇದ, ಸಾಮವೇದ, ಅಥರ್ವಣ ವೇದ. ಲೋಕ ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ. ಕರ 2, ಭೂಮಿ 1. ಆಯ್ತಾ? ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲೇನ್ ಹೇಳ್ತಾರ ನೋಡ್ರಿ. ಇಲ್ಲಿ ಮೌರ್ಯ ಕಾಲದ ಯಾವ್ಯಾವ ಫಂಕ್ಷನ್ ಅನ್ನ ಯಾವ್ಯಾವ ಆಫೀಸರ್ ಮಾಡ್ತಿದ್ರು ಅನ್ನೋದೊಂದು ಮ್ಯಾಚ್ ಫಾಲೋಯಿಂಗ್ ದಾಗ ಬಂದಿದ್ರಿ. ಇಲ್ಲಿ ನೋಡ್ರಿ, ಅಕ್ಷಯಪಟಲ ಅನ್ನೋದು ಡಾಕ್ಯುಮೆಂಟ್ ನೋಡ್ಕೊಳ್ತಿದ್ದರಿ. ರೂಪದರ್ಶಕ ಅನ್ನೋದು ನಾಣ್ಯಗಳ ಇನ್ಸ್ಪೆಕ್ಟರ್ ಆಗಿದ್ರು. ಪೌತ ಸಾಧಕ ಏನ್ರಿ? ತೂಕ ಅಳತೆ ಮೇಲಿನ ಅಧಿಕಾರಿ. ಆಮೇಲೆ ಹರ್ತ ಏನೈತ್ರಿ? ಹಣಕಾಸು ನೋಡ್ರಿ. ಅಕ್ಷಯಪಟಲ ಎಡಿಟ್ ಅಂಡ್ ಡಾಕ್ಯುಮೆಂಟ್ ಅಕೌಂಟ್ ಸೆಕ್ಷನ್ ರೀ. ಅಕ್ಷಿಪಲಟ ಅಕೌಂಟು, ರೂಪದರ್ಶಕ ಇನ್ಸ್ಪೆಕ್ಟರ್ ಆಫ್ ಕಾಯಿನ್ಸ್, ಅಲ್ಲಿ ಪೋತಾಧ್ಯಕ್ಷ ರೀ ವೇಟ್ ಅಂಡ್ ಮೆಜರ್ಮೆಂಟ್, ಸಹವರ್ತರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಈ ರೀತಿ ನಾವು ಹೊಂದಾಣಿಕೆ ಮಾಡ್ಬೋದು. ಆಮೇಲೆ ಕೆಳಗೆ ನೋಡ್ರಿ ಯಾವ್ಯಾವ ದೇವಾಲಯಗಳು ಎಲ್ಲಿದಾವಂತ. 79ನೇದು ನೋಡ್ರಿ, ದಶಾವತಾರ ದೇವಗೋಳ ದೇವಾಲಯ ಎಲ್ಲಿ ಕಂಡು ಬರುತ್ತದ್ರಿ? ಇದು ನಮಗ ಉತ್ತರ ಪ್ರದೇಶದಲ್ಲಿ, ಮತ್ತು ಇದು ಕಲ್ಲಿನ ಅತ್ಯಂತ ಹಳೆಯ ದೇವಾಲಯ, ಗುಪ್ತರ ಕಾಲದಲ್ಲಿ ನಿರ್ಮಿಸಲಾಗಿರುವುದು. ಉತ್ತರ ಭಾರತದಲ್ಲಿ ಕಾಣ್ಲಿಕ್ಕೆ ನಮಗೆ ಸಿಗತ್ತೆ. ಆಮೇಲೆ ಮಹಾದೇವ ದೇವಾಲಯ, ನಾಚ್ಯ ಕುತ್ರ ಪಾರ್ವತಿ ದೇವಾಲಯ, ಹಳೆಯ ಪಠ್ಯಗಳಲ್ಲಿ ಮಹಾದೇವಾಲಯ ಅಂತ ಕರೆದಿದಾರ. ಐತಿಹಾಸಿಕ ದೇವಾಲಯ, ವಾಸ್ತುಶಿಲ್ಪಕ್ಕೆ ಅತ್ಯಂತ ಹೆಸರಾದಂತ ಸ್ಥಳ. ಲಕ್ಷ್ಮಣ ದೇವಾಲಯ ಛತ್ತೀಸ್ಗಢ ಶಿವಪುರದಲ್ಲಿ ವಿಷ್ಣುವಿಗೆ ಅರ್ಪಿತವಾದ 7ನೇ ಶತಮಾನದಲ್ಲಿ ಇಟ್ಟಿಗೆಯಲ್ಲಿ ನಿರ್ಮಿಸಲಾಗಿದೆ. ಯಾವ್ದ್ರಿ? ಲಕ್ಷ್ಮಣ ದೇವಾಲಯ 7ನೇ ಶತಮಾನದಲ್ಲಿ ಛತ್ತೀಸ್ಗಢದಲ್ಲಿ ಇದು ಕಂಡು ಬರುತ್ತೆ. ಮೇಗುತಿ ಐಹೊಳೆ ಕರ್ನಾಟಕದಲ್ಲಿ ಜೈನ ದೇವಾಲಯ ಆಗಿದೆ. ಇದು ಕ್ರಿಶಕ 636ರಲ್ಲಿ ಐತಿಹಾಸಿಕ ಶಾಸನಕ್ಕೆ ಗಮನಾರ್ಹ ಒಂದು ಉದಾಹರಣೆಯಾಗಿದೆ. 80ನೇದು ಬಾಲಾಜಿ ವಿಶ್ವನಾಥ್, ಬಾಲಾಜಿ ರಾವ್, ಬಾಲಾಜಿ ಬಾಜಿರಾವ್, ಬಾಲಾಜಿ ರಾವ್ 2. ಸೊ ಇಲ್ಲಿ ನೋಡ್ರಿ 1ನೇದು. ಈಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮಗ್ ಗೊತ್ತು ಏನಂತ, ಬಾಲಾಜಿ ವಿಶ್ವನಾಥ್ ಫಸ್ಟ್ ಬರ್ತಾರ್ರಿ. ಅವರು ಸಭಾ ಸದಸ್ಯ ಅಂತೇಳಿ ಪೂನಾದಾಗ ವರ್ಕ್ ಮಾಡಿದ್ರು ಅಂತೇಳಿ. ಹೌದಾ? ನಮಗ್ 1 ಅಥವಾ 2 ಗೊತ್ತಿದ್ರೆ ಎಲಿಮಿನೇಷನ್ ಮಾಡ್ಲಿಕ್ ಬರಲ್ರಿ.
ಅಟ್ಲೀಸ್ಟ್ ಎರಡಕ್ಕಿಂತ ಜಾಸ್ತಿ ಗೊತ್ತಿರಬೇಕು. ಯಾಕಂತಂದ್ರೆ ಆಪ್ಷನ್ನೇ ಹಾಕಿ ಕೊಡ್ತಾರೆ ಎನ್ ಟಿ ಎದವರು. ಅದಕ್ಕಾಗಿ ಜಾಸ್ತಿ ಫ್ಯಾಕ್ಟ್ಗಳ ಬೇಸ್ ಮೇಲೆ ಕೆಲಸ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಬಾಲಾಜಿ ವಿಶ್ವನಾಥ ಸಭಾಸದ ಇನ್ ಪುಣೆ ಅಂತ ತಿಳ್ಕೊಂಡ್ರೆ, ಇಲ್ಲಿ ಟ್ರೀಟಿ ಆಫ್ ಬಶಿನ ಬಾಜಿರಾವ್ ಟು ಅಂತ ಹೇಳ್ಕೊತೀನಿ, ನೆನ್ಪಿಟ್ಕೋಬೇಕು. ಬಾಲಾಜಿ ವಿಶ್ವನಾಥ್ ವರ್ಕ್ ಸಭಾಸದ ಇನ್ ಪುಣೆ. ಆಮೇಲೆ ಬಾಲಾಜಿರಾವ್ ಟು ಸೈನ್ ಟ್ರೀಟಿ ಆಫ್ ಬಶೀನ್ ವಿತ್ ಇಂಗ್ಲಿಷ್. ಇನ್ನೂ ಎರಡು ಉಳಿದುರಿ, ಬಾಜಿರಾವ್ ಒನ್ನಿನ ಆಮೇಲೆ ಬಾಲಾಜಿ ಬಾಜಿರಾವ್. ಸೊ ಇಲ್ಲಿ ನೋಡ್ರಿ, ಬಾಲಾಜಿ ವಿಶ್ವನಾಥ್ ಸಭಾಸದ ಇನ್ ಪುಣೆ. ಬಾಜಿರಾವ ಹಿಂದೂ ಪದ ಶಾಹಿ ಆದರ್ಶವನ್ನ ಜನಪ್ರಿಯಗೊಳಿದ್ರು. ಬಾಲಾಜಿ ಒಂದು ಹಿಂದೂ ಪದಶಾಹಿ. ಇವು ಸಭಾಸದ ಹಿಂದೂ ಪದಶಾಹಿ ಬಾಜಿರಾವ್ ಒನ್. ಆಮೇಲೆ ಬಾಜಿರಾವ್ ಟು ಏನ್ರಿ, ಇವರು ನಾನಾ ಸಾಹೇಬ್ ಅಂತ ಹೇಳಿ ಮರಾಠ ನೌಕಾಪಡೆಯನ್ನ ಹತ್ತಿಕ್ಕುವಲ್ಲಿ ಇಂಗ್ಲಿಷರಿಗೆ ಸಹಾಯ ಮಾಡಿದ್ದ. ಯಾರ್ದು? ಆಗ್ರಿಯ ತುಲಾಜಿ ಅಗ್ರಿಯ ಅವರ ಅಡಿಯಲ್ಲಿ, ಅಂದ್ರೆ ಬಾಲಾಜಿ ಅವ್ರ ನಾನಾ ಸಾಹೇಬರು ಬಾಲಾಜಿ ಬಾಜಿರಾವ್ ಏನ್ ಮಾಡಿದ್ದಾರ್ರಿ ಅಂದ್ರೆ, ಭಾರತೀಯ ನೌಕಾಪಡೆಯನ್ನ ಮರಾಠ ನೌಕಾಪಡೆಯನ್ನ ಹತ್ತಿಕ್ಕಲಿಕ್ಕೆ ಇಂಗ್ಲಿಷರಿಗೆ ಸಹಾಯ ಮಾಡಿದ್ದ. ಆಮೇಲೆ ಬಾಜಿರಾವ್ ಟು ಅಂತೂ ಹೇಳಿದೆ ನಿಮಗೆ, ಟ್ರೀಟಿ ಆಫ್ ಬಶೀನ್ ಅಂತ ಹೇಳಿ. 81ನೇದು ಆಗರಾಜ್, ಆಮೇಲೆ ಕರ್ಮ, ರೆಡ್ಡಿ, ಕುಡಿಮಂಕಲ್. ಏನ್ ಹೇಳ್ತಾವ್ರಿ ಇವು? ಏನನ್ನ ತೋರಿಸ್ತಾವ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕು. ಇಲ್ಲಿ ನೋಡ್ರಿ, ಅಯ್ಯಗಾರ್ಸ್ ಅಂದ್ರೆ ವಿಲೇಜ್ ಸರ್ವೆಂಟ್, ಕಮನ್ ಅಂದ್ರೆ ವಿಲೇಜ್ ಅಕೌಂಟೆಂಟ್, ರೆಡ್ಡಿ ಅಂತಂದ್ರೆ ಹೆಡ್ ಮೆನ್ನು, ಕಡಿಮಕ್ಕಲ್ ಅಂತಂದ್ರೆ ಏನು? ಇಲ್ಲಿ ನೋಡ್ರಿ, ಕರಂ ಅಂದ್ರೆ ವಿಲೇಜ್ ಅಕೌಂಟೆಂಟು, ರೆಡ್ಡಿ ಅಂದ್ರೆ ಹೆಡ್ ಮೆನ್ನು, ಕಡಿಮಕ್ಕಲ್ ಅಂದ್ರೆ ಬಾಡಿಗೆದಾರರು. ಇಲ್ಲಿ ನೋಡ್ರಿ, ನೆನ್ಪಿಟ್ಕೋಬೇಕು, ಕಡಿಮಕ್ಕಲ್ ಅಂದ್ರೆ ಟೆನೆಟ್, ರೆಡ್ಡಿ ಅಂದ್ರೆ ಹೆಡ್ ಮೆನ್ಸು, ಕರಂ ಅಂತಂದ್ರೆ ವಿಲೇಜ್ ಅಕೌಂಟೆಂಟು, ಆಮೇಲೆ ಅಯ್ಯಗಾರ್ಸ್ ಅಂದ್ರೆ ವಿಲೇಜ್ ಸರ್ವೆಂಟು, ಗ್ರಾಮ ಸೇವಕ, ಗ್ರಾಮಾಧಿಕಾರಿ, ಹೆಡ್ ಮೆನ್ನು, ಬಾಡಿಗೆದಾರರು. ಸೊ ಈ ರೀತಿ. ನೆಕ್ಸ್ಟ್ 82ನೇದು ಖಯಾಲ್ ಸಲಿಯದಾರ್ ಅಮೀರ್ ಹಮೀದ್ ಉದ್. ಇದು ಕೂಡ ಯಾರ ಕಾಲದಲ್ಲಿ ಇದ್ರಿದು? ಯಾರ ಟೈಮ್ದಲ್ಲಿ ಅಂದ್ರೆ ದಿಲ್ಲಿ ಸಲ್ತನತ್ ಟೈಮ್ದಲ್ಲಿ ಪೆಸಿಫಿಕ್ ಅಡ್ಮಿನಿಸ್ಟ್ರೇಷನ್ ಯಾರಿಗೆ ಕೊಟ್ಟಿದ್ರು, ಏನ್ ಮಾಡ್ತಾ ಇದ್ರು ಅಂತ. ಇಲ್ಲಿ ನೋಡ್ರಿ, ಖಯಲ್ ಅನ್ನೋದೇನ್ರಿ? ಅನಿಶ್ಚಿತ. ಇದು ಸೈನಿಕ ಪಡೆ ತುಕಡಿಯನ್ನ ಸೂಚಿಸುತ್ತದೆ. ಮಿಲಿಟರಿ ಕಾರ್ಯಾಚರಣೆಗಳ ಮೂಲ ಘಟಕ ಖಯಲ್ ರೀ. ಆಮೇಲೆ ಸರ್ ಎ ಸಿಯಾಲ್ದಾರ್ ಏನ್ರಿ? ರಕ್ಷಾ ಕವಚಧಾರಕ, ರಾಜಮನೆತನದ ಶಸ್ತ್ರಾಸ್ತ್ರಗಳ ರಕ್ಷಕ, ಜವಾಬ್ದಾರಿ ಆತನೇ ಆಗಿರ್ತಾನ್ರಿ, ಸರ್ ಎ ಸಿಲಾದಾರ್. ಅಮೀರ್ ಹಜೀಬ್ ಏನ್ರಿ? ಮಿಲಿಟರಿ ಚೇಂಬರ್ಲನ್, ಮಿಲಿಟರಿ ಬಾರ್ಬೇಕೆಂದು ಕರೆಯಲ್ಪಡುವ ಉನ್ನತ ಹುದ್ದೆಯನ್ನ ರಾಜಮನೆತನದ ನ್ಯಾಯಾಲಯ ಸಮಾರಂಭಗಳ ಮುಖ್ಯಸ್ಥ, ಕಾರ್ಯಕ್ರಮಗಳ ಮುಖ್ಯಸ್ಥವನ್ನು ವಹಿಸಿರ್ತಾನ. ಮತ್ತೆ ಸುಲ್ತಾನ ಮತ್ತೆ ಕಾಮನ್ ಮ್ಯಾನ್ ನಡುವಿನ ಮಿಡ್ಲ್ ಮ್ಯಾನ್ ಆಗಿ ಕೆಲಸ ಮಾಡ್ತಾನ. ಅಮೀರ್ ಹಜೀಜ್ ಏನ್ರಿ? ಮಿಲಿಟರಿ ಚೇರ್ಬಲನ್. ಆಮೇಲೆ ಸಿಯಾಲ್ದಾರ ರಕ್ಷಾ ಕವಚ. ಖೈಲ್ ಅನ್ನೋದೇನ್ರಿ? ಒಂದು ತುಕುಡಿ, ಸೇನಾ ತುಕುಡಿ ರೀ. ಅಮೀರ್ ಎ ಡ್ಯಾಡ್, ಇದು ನ್ಯಾಯಾಧೀಶ, ಮಿಲಿಟರಿ ನ್ಯಾಯಾಧೀಶ. ಇವನು ಚರ್ಬನ್, ಈತ ಸಮಾರಂಭಗಳು ನೋಡ್ಕೋತಾನ್ರಿ, ಇವು ನ್ಯಾಯಾಧೀಶ. ಜೋನ್ಪುರ್, ಅಜ್ಮೀರ್, ಅಲಹಾಬಾದ್, ಅರ್ಕೋಟ್. ಇದೇನ್ರಿ? 83ನೇ ಕ್ವಶನ್. ಏನ್ ಹೇಳ್ತಿದ್ರಿ ಇದು? ದ ಪೋರ್ಟೇಷನ್ ಆಫ್ ಅಕ್ಬರ್ ವರ್ ಬಿಲ್ಟ್ ಇನ್ ಡಿಫರೆಂಟ್ ಇಯರ್ ಡ್ಯೂರಿಂಗ್ ದ ರೀಸನ್. ಜೋನ್ಪುರ್, ಅಜ್ಮೀರ್, ಅಲಹಾಬಾದ್, ಆರ್ಕೋಟ್ ಯಾವಾಗ ನಿರ್ಮಿಸಿದ್ರು ಅನ್ನೋದನ್ನ ಇಲ್ಲಿ, ಯಾವ ಇಯರ್ದಲ್ಲಿ, ಯಾವ ಜಾಗದಲ್ಲಿ, ಯಾವ ಕೋಟೆಯನ್ನ ನಿರ್ಮಿಸಿದ್ರು? ಯಾರ್ರೀ? ಅಕ್ಬರು. ಇಲ್ಲಿ ನೋಡ್ರಿ, ಜೋನ್ಪುರದಲ್ಲಿ 66, ಅಜ್ಮೀರ್ದಲ್ಲಿ 70, ಅಲಹಾಬಾದ್ನಲ್ಲಿ 83, ಅರ್ಕಾಟದಲ್ಲಿ 81. 81 ಅರ್ಕಾಟು, 83 ಎಲ್ಲ 1500 ಅದಾವ್ರಿ. ಅದಕ್ಕೆ ನಾನು ಲಾಸ್ಟ್ ಈ ಡಿಜಿಟ್ ಅಷ್ಟೇ ಹೇಳ್ತಾ ಇದ್ದೀನಿ. ಅರ್ಕಾಟು 81, ಅಲಹಾಬಾದ್ 83, ಅಜ್ಮೀರ್ 70, ಜೋನ್ಪುರ್ 66. ನೀವು ಅಜ್ಮೀರ್ ಮೇಲೆ ಹಾಕಿ ಕೆಳಗೆ ಜೋನ್ಪುರ್ ತಗೊಂಡ್ರು ನಡೆಯುತ್ತೆ. ಸೀಕ್ವೆನ್ಸ್ ವೈಸ್ ನೆನಪಿಡ್ತೀವ್ರಿ ಮೇಡಮ್ ಅಂದ್ರೆ ಅದಕ್ಕೇನು ಪರವಾಗಿಲ್ಲ. 84 ನೋಡ್ರಿ, ಇಲ್ಲಿ ಇವ್ರೇನ್ ಹೇಳ್ತಾರಿ? ಆಕ್ಟಿವಿಟಿ ಆಫ್ ಸೆಂಟರ್ ಅಂಡ್ ಸೂಫಿ ಸಂತ್. 84 ಸೂಫಿ ಸಂತ್ ಮತ್ತೆ ಆಕ್ಟಿವಿಟಿ ಸೆಂಟರ್. ಏನ್ ಹೇಳ್ತಾರ ನೋಡ್ರಿ ಇಲ್ಲಿ?
ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಇದು ದೆಹಲಿ ಆಗಿರ್ತದೆ ರೀ. ಬಾಬಾ ಫರಿಯುದ್ದೀನ್ ಗಜ್ ಇವ್ರೇನ್ರಿ ಅಜೋದನ್. ಶೇಖ್ ಜಲಾಲುದ್ದೀನ್ ದೇವ್ತಲ, ಮುಯಿಸುದ್ದೀನ್ ಚಸ್ತಿ ಅಜ್ಮೀರ್. ಸೊ ಇವು ಅವರ ಆ ಪ್ರಾರ್ಥನಾ ಆಕ್ಟಿವಿಟಿ ಅಂದ್ರೆ ಅಲ್ಲಿ ಅವರು ಇರ್ತಾ ಇದ್ರು, ಅಲ್ಲಿ ಅವ್ರ ಚಟುವಟಿಕೆಗಳು ನಡೀತಾ ಇತ್ತು ಅನ್ನೋದನ್ನ ತೋರಿಸ್ಕೊಡುತ್ತೆ. 85 ರೀ. 85 ಏನ್ ಹೇಳ್ತೈತಿ ನೋಡ್ರಿ ಇದು. 85 ರೀ. ಪೊಲಿಟಿಕಲ್ ಕಾಸ್ ಇನ್ ರಾಜಕೀಯ ಕಾರಣಗಳು 1857ರಲ್ಲಿ. ಮತ್ತೆ ಏರಿಯಾ ಯಾವುದು? ರೈಟ್ ಆಫ್ ಕನ್ಕ್ವಿಸ್ಟ್ ಸಿಕ್ಕಿಮ್. ಇದಕ್ಕ ಸಿಕ್ಕಿಂನ ಆಕ್ರಮಿಸಿ ಮಾಡಿಕೊಂಡದ್ದಕ್ಕೇನೆ 1857ರಲ್ಲಿ 1857 ಪ್ರಜಾತಂತ್ರ ಸಂಗ್ರಾಮಕ್ಕೆ ಅವರು ಸಹಾಯ ಮಾಡ್ತಾರ. ಸೊ ಸಿಕ್ಕ ದಂಗೆಗೆ ಕಾರಣ ಆಗ್ತೈತ್ರಿ. ಡಾಕ್ಟರ್ ಅಂಡ್ ಲೈಫ್ಸ್ ಉದಯ್ಪುರ್. ಯಾಕಂತಂದ್ರೆ ಉತ್ತರಾಧಿಕಾರಿ ಇಲ್ಲದಕ್ಕಾಗಿ ಉದಯ್ಪುರ್ ಏನ್ ಮಾಡ್ತೈತ್ರಿ, ಈ ಪ್ರಥಮ ಸಂಗ್ರಾಮದಲ್ಲಿ ಪಾರ್ಟಿಸಿಪೇಟ್ ಆದದನ್ನ ನಾವು ನೋಡ್ತೀವಿ. ಗುಡ್ ಆಫ್ ದ ಗೌರ್ಮೆಂಟ್ ಇದೇನ್ರಿ, ಇದೇನ್ ಹೇಳ್ತೈತ್ರಿ? ಹೌದು, ದುರಾಡಳಿತ ಒಳ್ಳೆಯ ಆಡಳಿತ ನೆಪದಲ್ಲಿ ಕೆಟ್ಟ ಆಡಳಿತ ನಡ್ಸತಾರ ಔದದಲ್ಲಿ ಅಂತ ಹೇಳಿ ಗೌರ್ಮೆಂಟ್ ಏನ್ ಮಾಡ್ತೈತ್ರಿ. ಗೌರ್ಮೆಂಟ್ ಅಂದ್ರೆ ಇಲ್ರಿ, ಬ್ರಿಟಿಷರ್ ಇದನ್ ಮಾಡಿ ಆ ರಾಜ್ಯವನ್ನ ಕಬಳಿಸ್ಲಿಕ್ಕೆ ನೋಡ್ತಾರ. ಯಾವಾಗ ಅವಧದ ಕೆಟ್ಟ ಆಡಳಿತದ ಹೆಸರಿಟ್ಟು ಅದನ್ನ ಕಬಳಿಸ್ಲಿಕ್ಕೆ ನೋಡ್ತಾರೆ. ಅದಕ್ಕಾಗಿ ದ ಗುಡ್ ಆಫ್ ದ ಗವರ್ಮೆಂಟ್ ಅಂತ ಹೇಳಿ ಇಲ್ಲಿ ಕರೀತಾರೆ. ಆಮೇಲೆ ಅಬೋಲ್ಯೂಷನ್ ಆಫ್ ಲೀಗಲ್ ಟೈಲ್ಸ್, ಬಿರುದುಗಳನ್ನ ತೆಗೆದು ಹಾಕಿದ್ದು ಕೂಡ ತಂಜಾಪುರದಲ್ಲಿ ಒಂದು ದಂಗೆಗೆ ಕಾರಣ ಆಗ್ತೈತಿ ಅಂತ ಹೇಳಿ ಹೇಳ್ಬಹುದು. ಆಮೇಲೆ ನೆಕ್ಸ್ಟ್ ಮ್ಯಾಚ್ ನೋಡ್ರಿ ಇಲ್ಲಿ. ಇಂಟರ್ನ್ಯಾಷನಲಿ ರಿಕಗ್ನೈಸ್ಡ್ ಪರ್ಸನ್ ಅಂಡ್ ಫೀಲ್ಡ್ ಆಫ್ ಎಕ್ಸಲೆನ್ಸ್ ಯಾವ್ಯಾವ್ದ್ರಲ್ಲಿ? ಭಟ್ನಾಕರು, ವೆಂಕಟರಮಣ, ಸಾಹ್ನಿ, ಆಮೇಲೆ ಕೃಷ್ಣನ್. ಎದಕ್ ಸಂಬಂಧಪಟ್ಟವ್ರದಾರ? ಯಾವ ಫೀಲ್ಡಿಗೆ ಸಂಬಂಧಪಟ್ಟವ್ರದಾರ? KS ಕೃಷ್ಣನ್. ಇದು ಲೈಟ್ ಸ್ಕ್ಯಾಟರಿಂಗ್ ಅಂದ್ರೆ ಬೆಳಕಿನ ಬೆಳಕಿನ ಚದುರುವಿಕೆ ಮೇಲೆ ಕೃಷ್ಣನ್ ಅವರು ವರ್ಕ್ ಮಾಡಿದಾರ. ಭಟ್ನಾಗರ್ ಅವರು ಕೌನ್ಸಿಲ್ ಆಫ್ ಸೈಂಟಿಸ್ಟ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ದಾಗ ಕೆಲಸ ಮಾಡಿದ್ದಾರೆ. ಆಮೇಲೆ ಶುಗರ್ ಕೇನ್ ಬ್ರೀಡಿಂಗ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇಂಟರ್ನ್ಯಾಷನಲ್ ರಿಕಗ್ನೈಸ್ ವರ್ಕ್ ಆನ್ ಶುಗರ್ ಕೇನ್ ಬ್ರೀಡಿಂಗ್. ಆಮೇಲೆ ಬಿರ್ಲಾಲ್ ಸಾನಿ ಇವ್ರೇನ್ರಿ ಸ್ಟಡಿ ಆಫ್ ಫಾಸಿಲ್ ಪ್ಲಾಂಟ್ಸ್. ಸೊ ಈ ರೀತಿ ಅವರವರು ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಕಾಂಟ್ರಿಬ್ಯೂಷನ್. ಭೌತಶಾಸ್ತ್ರಜ್ಞರಾಗಿದ್ರು ಕೃಷ್ಣನ್ನು. ಆಮೇಲೆ ಶಾಂತಿ ಸ್ವರೂಪ್ ಭಟ್ನಾಕರ್ ರಾಸಾಯನಶಾಸ್ತ್ರಕ್ಕೆ, ಕಬ್ಬುಗಳ ಸಂತಾನೋತ್ಪತ್ತಿಗೆ ವೆಂಕಟರಮಣು, ಬರವಲ್ ಸಾರ್ನಿ ಅನ್ನೋರು ಪಳಿಯುಳಿಕೆ ಸಸ್ಯಗಳು ಪೊಲಿಯೋಪಾಟ್ನಿಕ್ಸ್ಗೆ ಹೆಸರು ಖ್ಯಾತಿಯನ್ನು ಪಡೆದಿದ್ದನ್ನ ನಾವು ನೋಡ್ತೀವಿ. 87ನೇದು ನೇಟಿವ್ ಮ್ಯಾರೇಜ್ ಆಕ್ಟ್, ಏಜ್ ಆಫ್ ಕನ್ಸೆಂಟ್, ಸರ್ದಾ ಆಕ್ಟ್ ಅಂಡ್ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರಿಂಟ್ ಅಮೆಂಡ್ಮೆಂಟ್. ಯಾವ್ಯಾವ ಟೈಮ್ದಲ್ಲಿ ಇವು 4 ಇಂಪಾರ್ಟೆಂಟ್ ರೀ, ಯಾವಾಗ್ಲೂ ಕೇಳ್ಬಹುದು. ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಬರ್ತೈತ್ರಿ? ನೇಟಿವ್ 82ರಲ್ಲಿ 18 ವರ್ಷದ ಒಳಗಿನ ಹುಡುಗರು 14 ವರ್ಷದ ಒಳಗಿನ ಹುಡುಗಿಯರು ವಿವಾಹ ವಯಸ್ಸಿನ ದಂಡ ವಿಧಿಸಲು ಅವಕಾಶ ಮಾಡಿಕೊಟ್ಟಿತ್ತು. 14 ವಯಸ್ಸು ಮ್ಯಾಗಿನವ್ರು 14 ವರ್ಷ ಆಗಿರ್ಬೇಕು ಕಂಪ್ಲೀಟು ಹುಡುಗಿಯರ್ದು. ಹುಡುಗರದು 18 ವರ್ಷ ಆಗಿರ್ಬೇಕು, ಇಲ್ಲಾದ್ರೆ ಅವ್ರಿಗೆ ದಂಡ ವಿಧಿಸ್ಬೇಕಾಗಿತ್ತು. ಯಾವುದು? ನೇಟಿವ್ 1872ರಲ್ಲಿ. ಅದೇ ಏಜ್ ಆಫ್ ಕನ್ಸೆಂಟ್ ಏಜ್ ಅಂತ ಬಂದಾಗ ಅದು 91 ರೀ. ಇದೇನಾಗಿರುತ್ತೀರಿ? ಇಲ್ಲಿ ಏನ್ ಹೇಳ್ತಾರ್ರಿ ಅಂತಂದ್ರೆ ಅವರು ಸಮ್ಮತಿ ವಯಸ್ಸಿನ ಕಾಯ್ದೆ. ಕಾನ್ಸೆಪ್ಟ್ ಅಂದ್ರೆ ಸಮ್ಮತಿ ಇಲ್ಲಿ 18 ವರ್ಷದ ಕಡಿಮೆ ವಯಸ್ಸಿನ ಹುಡುಗಿಯರ ವಿವಾಹನ 12 ವರ್ಷಕ್ಕಿಂತ ಕಡಿಮೆ ಇದ್ರೆ ಅದನ್ನ ನಿಷೇಧಿಸಿದಾರ್ರಿ. ಆಮೇಲೆ ಶಾರದಾದಾಗ ಏನ್ ಹೇಳ್ತಾರ್ರಿ ಅವರು? ಹುಡುಗಿಯರ ನಿಷೇಧಿಸಲಾಗಿದೆ. ಮತ್ತೆ ಶಾರದಾ 14 ವರ್ಷಕ್ಕಿಂತ ಕಡಿಮೆ, 18 ವರ್ಷಕ್ಕಿಂತ ಕಡಿಮೆ 33ನೇದು. 14 ವರ್ಷ ಹುಡುಗಿಯರಿಗೆ ಆಗಿರ್ಬೇಕು, 18 ವರ್ಷ ಹುಡುಗರಿಗೆ ಆಗಿರ್ಬೇಕು. ಆಮೇಲೆ ಚೈಲ್ಡ್ ಮ್ಯಾರೇಜ್ ಇದನ್ನ ಏನ್ ಹೇಳ್ತೈತ್ರಿ ಅಂತಂದ್ರೆ ಅದು 15 ವರ್ಷ ಹುಡುಗಿಯರ ವಯಸ್ಸನ್ನು 15ರಿಂದ 18ಕ್ಕೆ ಮತ್ತು ಹುಡುಗರ ವಯಸ್ಸನ್ನು 21ಕ್ಕೆ ಏರಿಸಿದ್ದನ್ನ ನಾವು ನೋಡ್ತೀವಿ. 88 ಆನಂದ್ ಮಂಟ್, ಫಾದರ್ ಆಫ್ ಇಂಡಿಯಾ, ಜೈ ಭಾರತ್, ಝಾನ್ಸಿ ಕಿ ರಾಣಿ. ಇವು ಫಿಲ್ಮ್ಗಳದಾವ್ರಿ. ಸೊ ಡೈರೆಕ್ಟರ್ ಯಾರ್ಯಾರು ಇದಾರೆ ಅನ್ನೋದನ್ನ ಹೇಳ್ಬೇಕು ನಾವು. ಆನಂದ್ ಮಠ್ ಹೇಮಗುಪ್ತಾ, ಫಾದರ್ ಆಫ್ ಇಂಡಿಯಾ RS ಚೌಧರಿ, ಜೈ ಭಾರತ್ ಹುಮೀನ್ ವದಾಯಿ, ಝಾನ್ಸಿ ಕಿ ರಾಣಿ ಸೊರಬ್ ಮೋದಿ.
ಆಮೇಲೆ ಇಲ್ಲಿ ನೋಡ್ರಿ ರಾಜೇಂದ್ರ ಮಿತ್ರ, ಸುಭೂಷಣ್ ಸರ್ಕಾರ್, ಡೇವಿಡ್ ಹರ್ಮನ್, ಓಮನ್. ಇದ್ ನೋಡ್ರಿ ಇಲ್ಲಿ ಇವ್ರ ಏನ್ ಹೇಳ್ತಾರ ನೋಡ್ರಿ ಎಷ್ಟನೇದ್ರಿ ಇದು 89. ಮ್ಯಾಚ್ ದ ಫಾಲೋವಿಂಗ್. ಇವು ಯಾವ್ಯಾವ್ದಕ್ಕೆ ಸಂಬಂಧಪಟ್ಟಾರ ಇದೇನ್ರಿ ಇತಿಹಾಸ ಹಿಸ್ಟ್ರೋಗ್ರಫಿದಾಗ ಬರ್ತಿತ್ರಿ ಇದು. ನ್ಯಾಷನಲಿಸ್ಟು, ಮಾರ್ಕಸ್ಟು, ಸಬಲ್ಟರ್ನ್, ಕಾಲೋನಿಯಸ್ಟು ಯಾರು ಎದ್ರಾಗ ಬರ್ತಾರ ಅನ್ನೋದನ್ನ ಹೇಳ್ಬೇಕು. ಇಲ್ಲಿ ನೋಡ್ರಿ ರಾಜೇಂದ್ರ ಲಾಲ್ ಮಿತ್ರ ಎದ್ರಾಗ್ರಿ ರಾಷ್ಟ್ರೀಯವಾದಿ ನ್ಯಾಷನಲಿಸ್ಟು. ಆಮೇಲೆ ಸುಶೋಭನ್ ಸರ್ಕಾರ್ ಎದ್ರಾಗ್ರಿ ಮಾರ್ಕಸಿಸ್ಟು ಅಂದ್ರೆ ಕಾಲ್ ಮಾರ್ಕ್ಸ್ ಗ್ರೂಪ್ ಮಾರ್ಕಿಜಿಸ್ಟು. ಆಮೇಲೆ ಡೇವಿಡ್ ಹರ್ಮದಿಮ್ಮನ ಸಲ್ಬರ್ಟನ್. ರಾಬರ್ಟ್ ಓಮನ್ ಏನ್ರಿ ಅವರು ಕಾಲೋನಿಸ್ಟ್ ವಸಾಹತು ಶಾಲೆ. 4 ಶಾಲೆಗಳದಾವ್ರಿ, ರಾಷ್ಟ್ರೀಯ ಶಾಲೆ, ಮಾರ್ಕ್ಸ್ವಾದಿ, ಸಬಲ್ಟರ್ನ್ ಮತ್ತು ವಸಾಹತು. ಸೊ ರಾಜೇಂದ್ರ ಪಾಲ್ ರಾಷ್ಟ್ರೀಯತೆಗೆ, ಸುವರ್ಣ ಮಾರ್ಕ್ಸ್ವಾದಿಗೆ, ಡೇವಿಡ್ ಸಬಲ್ಟರ್ನು, ಆಮೇಲೆ ರಾಬರ್ಟ್ ವಸಾಹತುಶಾಹಿ. ಇದು ಆ ಗುಂಪನ್ನ ಸಂಬೋಧಿಸುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ತೊಂಬತ್ತನೇದು. ಇಲ್ಲಿ 4 ಮ್ಯಾಚ್ ದ ಫಾಲೋವಿಂಗ್ ಇದನ್ನ ಕೊಟ್ಟಿದಾರ್ರಿ ಯಾವ ಬುಕ್ ಅನ್ನ ಬರೆದ್ರು ಅಂತ ಹೇಳಿ. ಇಲ್ಲಿ ನೋಡ್ರಿ ಅರ್ನಾಲ್ಡ್ ಟೈಬಿನ್ ದ ಸ್ಟಡಿ ಆಫ್ ಹಿಸ್ಟ್ರಿ, ಸ್ಲೇಗರ್ ಡಿಕ್ಲೈನ್ ಆಫ್ ದ ವೆಸ್ಟ್, ಐಡಿಯಾ ಆಫ್ ನೇಚರ್. ಆಮೇಲೆ ಜಾಕೋಬಾ ಹರ್ಡ್ ವರ್ಕ್ ಆಥರ್ ಆಫ್ ಡೇರ್ ಸಿಸರೋನ್. ಸೊ ಬುಕ್ ಬರ್ದಾರ್ರಿ. ಇಲ್ಲಿ ನೋಡ್ರಿ ಆಪ್ಷನ್ ಏನಾಗುತ್ತೆ ರೀ A1 2 3 ಸೀಕ್ವೆನ್ಸ್ ವೈಸ್ ಇದೆ. ಅರ್ನಾಲ್ಡ್ ಟೈಬಿನ್ ಏನ್ರಿ ದ ಸ್ಟಡಿ ಆಫ್ ಹಿಸ್ಟ್ರಿ, ಡಿಕ್ಲೈನ್ ಆಫ್ ದ ವೆಸ್ಟ್, ಐಡಿಯಾ ಆಫ್ ನೇಚರ್ ಅಂಡ್ ಡಿಡಿ ಸಿಸರೋನ್. ಓಸ್ವಾಲ್ಡ್ ಸ್ಲೇಗರ್ ಏನ್ರಿ ಅದು ಡಿಕ್ಲೈನ್ ಆಫ್ ದ ವೆಸ್ಟ್. ಆರ್ಚಿ ಕಾಲಿಂಗ್ವುಡ್ ಐಡಿಯಾ ಆಫ್ ದ ನೇಚರ್. ಜೋಬಕ್ ಬರ್ಕ್ ಹಾರ್ಡ್ ಡೇರ್ ಸಿಸಿರೋನ್ ಪುಸ್ತಕನ ಬರ್ತದನ್ನ ನಾವು ನೋಡ್ತೀವಿ. ಈಗ ನೆಕ್ಸ್ಟ್ ಸೊ ಇಲ್ಲಿವರೆಗೂ ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಮುಂದಿನ ಭಾಗನ ಮುಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.